ನಾವಿವತ್ತು ಮಂತ್ರಾಲಯಕ್ಕೆ ಹೋದ್ವಿ. ಅಲ್ಲಿ ಏನಾಯಿತು ಅಂತಂದರೆ ಜಸ್ಟ್ 10 ಮಿನಿಟ್ಸ್ಗೆಲ್ಲ ನಮಗೆ ರಾಯರ ದರ್ಶನ ಆಯಿತು. ಸೊ ಹೇಗಾಯಿತು ಅಂತ ನೆಕ್ಸ್ಟ್ ನನ್ನ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ಫುಲ್ಲು ಧರ್ಮದರ್ಶನ ಕ್ಯೂ ಇತ್ತು. ಅದಾದಮೇಲೆ ಗುರುಗಳ ಆಶೀರ್ವಾದ ಸಿಕ್ತು. ಸೊ ತುಂಬಾ ಪುಣ್ಯ ಮಾಡಿದ್ವಿ. ಅಲ್ಲಿಗೆ ಹೋಗೋದೇ ಒಂದು ದೊಡ್ಡ ಪುಣ್ಯ. ಆದರೆ ನಮಗೆ ರಾಯರ ದರ್ಶನ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನೀವು ನಿಜವಾಗ್ಲೂ ನಮ್ಮಲ್ಲ ನಾವು ಎಷ್ಟು ರಶ್ ಇರುತ್ತೋ ಏನೋ ಅಂದ್ಕೊಂಡು ಹೋದ್ವಿ. ಅದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬಾ ಖುಷಿಯಾಯಿತು. ಮತ್ತು ಗುರುಗಳನ್ನ ನೋಡಿದ್ವಿ. ರಾಯರ ಆರಾಧನೆ ಮಾಡೋ ಗುರುಗಳು, ಅವ್ರನ್ನ ನೋಡ್ಬೇಕನ್ನೋದೇ ಒಂದು ದೊಡ್ಡ ಪುಣ್ಯ. ಸೊ ಅವ್ರನ್ನೂ ನೋಡಿದ್ವಿ. ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತಂದರೆ ನಿಜವಾಗ್ಲೂ ನಾವು ಹೋಗುವಾಗ ಹೆಂಗಾಗತ್ತಪ್ಪ ಅಷ್ಟು ದೂರ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ಬೈದಲ್ಲೇ ಹೋದ್ವಿ. ಬಟ್ ತುಂಬ ಚೆನ್ನಾಗಿ ರಾಯರು ಎಷ್ಟು ಚೆನ್ನಾಗಿ ಕರ್ಸ್ಕೊಂಡ್ರು, ಅಷ್ಟೇ ಒಳ್ಳೆ ದರ್ಶನ ಕೊಟ್ಟರು. ಅಷ್ಟೇ ನೆಮ್ಮದಿಯಾಗಿ ರಾಯರ ದರ್ಶನವೂ ಆಯಿತು. ನಮಗೆ ಎಲ್ಲೂ ಏನೂ ತೊಂದರೆ ಆಗಿಲ್ಲ. ನೆಮ್ಮದಿಯಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಸೊ ಅಲ್ಲಿ ಟಿಕೆಟ್ ತಗೋಬೇಕು, ಯಾವ ಟಿಕೆಟ್ ತೊಗೋಬೇಕು ಅಂತ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಸೊ ಅದಾದಮೇಲೆ ನಾನು ಮನ್ಸಾರೆ ಏನೋ ಅಂದ್ಕೊಂಡಿದ್ದೆ. ಸೊ ಅದು ಆದಮೇಲೆ ನಾನು ಹೆಜ್ಜೆ ನಮಸ್ಕಾರ, ದೇವ್ರಿಗೆ ತುಂಬ ಇಷ್ಟ ಹೆಜ್ಜೆ ನಮಸ್ಕಾರ, ತುಂಬ ಅಂದರೆ ತುಂಬ ಇಷ್ಟ. ನಾವು ಅಂದ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಅದು ಈಡೇರುತ್ತೆ. ಸೊ ಅದಕ್ಕೋಸ್ಕರ ಹೆಜ್ಜೆ ನಮಸ್ಕಾರ ಹಾಕಿ ದೇವ್ರನ್ನ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಗುರುಗಳು, ದೇವ್ರನ್ನ ನೋಡಿದಷ್ಟು ಖುಷಿಯಾಯಿತು ಈ ಗುರುಗಳನ್ನ ನೋಡಿದಾಗ. ಸೊ ಅವ್ರನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದರೆ ಕಾಲು ಸುಟ್ಟೋಯ್ತೈತೆ, ಅಂದರೆ ಎಲ್ಲ ಓಡೋಯ್ತಾ ಇದ್ದೀವಿ, ಕಾಲು ಅಷ್ಟು ಸುಟ್ಟೋಯ್ತೈತೆ. ಯಾಕಂದರೆ ಚಪ್ಪಲಿ ಇಲ್ವಲ್ಲ, ತುಂಬಾ ಕಷ್ಟ. ಬಿಸಿಲು ಸ್ವಲ್ಪ, ರಶ್ಶು ಜಾಸ್ತಿ ಇದೆ. ಸೊ ನನ್ನ ವೀಡಿಯೋ ಇದಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ರಾಯರ ಪ್ರಸಾದ ತೊಗೊಂಡು, ಯಾಕೆ ಅಂತಂದರೆ ತುಂಬಾ ಕ್ಯೂ ಇತ್ತು. ರಜಾ ಅಲ್ವಾ, ಸಮ್ಮರ್ ಹಾಲಿಡೇಸು, ಅದರಿಂದ. ಸೊ ಆಮೇಲೆಲ್ಲ ಒಂದಷ್ಟು ಫೋಟೋಶೂಟ್ ಮಾಡ್ಕೊಂಡಿದ್ದು ನನ್ನ ತಮ್ಮ. ಸೊ ಅವ್ರ ಜೊತೆಗೆ ಒಂದಷ್ಟು ಫೋಟೋಸ್ ತಕ್ಕೊಂಡು, ಹೊರಗಡೆನೂ ಫೋಟೋಸ್ ತಗೊಂಡು ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋಗೋರಿದ್ರೆ ನಿಮ್ಮದೇ ಹೋಗ್ಬನ್ನಿ. ನಿಮಗೆಲ್ಲ ಒಂದು ನಿಜವಾಗ್ಲೂ ಒಂದು ವಿಷಯನ ಶೇರ್ ಮಾಡಬೇಕು. ಏನು ಅಂತಂದರೆ ನನಗೆ ನಿಜವಾಗ್ಲೂ ಹೇಳ್ತೀನಲ್ಲ, ರಾಯರು ಯಾರಂತಲೇ ಗೊತ್ತಿಲ್ಲ. ಜಸ್ಟು ಈ ಮಂತಿಗೆ 1.5 ಇಯರ್ಸ್ ಆಯಿತು ಅಷ್ಟೇ ಅವರು ರಾಯರ ಪರಿಚಯ ಆಗಿ. ಯಾಕೆ ಅಂತಂದರೆ ನಾನು ರಾಯರ ಪರಿಚಯ ಆಗಿ 1.5 ವರ್ಷಕ್ಕೆ ಇದು ಸೆಕೆಂಡ್ ಟೈಮ್ ಹೋಗಿರೋದು. ನಾನು ಫಸ್ಟ್ ಟೈಮ್ ಹೋಗುವಾಗ ನನ್ನ ಹತ್ರ ₹1 ಅಮೌಂಟ್ ಇರಲಿಲ್ಲ. ತುಂಬ ಕಷ್ಟದಲ್ಲಿದ್ದೆ ನಾನು. ಆ ಕಷ್ಟದಲ್ಲಿ ಅವರೇ ನನಗೆ ದುಡ್ಡು ಕೊಟ್ಟು, ದುಡ್ಡು ಬರೋ ಥರ ಮಾಡಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಸೊ ಇದು ನನ್ನ ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀನಿ. ಸೊ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಅಂದ್ಕೊಳ್ತಾ ಇರ್ತಾರೆ ಹೋಗೋಕ್ಕಾಗಲ್ಲ. ಬಟ್ ಜಸ್ಟ್ ನಾನು 1.5 ಇಯರಿಂದ 2 ಟೈಮ್ಸ್ ಹೋಗಿದ್ದೀನಿ. ಬಟ್ ಎಷ್ಟು ಒಳ್ಳೆಯದಾಗಿದೆ ಅಂದರೆ, ಅವರಿಲ್ಲ ಅಂದರೆ ಈ ಪ್ರಾಣನೇ ಇಲ್ಲ, ಇವತ್ತು ಈ ದೇಹನೂ ಇಲ್ಲ. ಸೊ ನನ್ನ ಜೀವ ಇರೋವರೆಗೂ ಇದು ರಾಯರ ಭಿಕ್ಷೆ, ರಾಯರಿಗೋಸ್ಕರನೇ ಈ ಜೀವನ 2.